ಯೂಟ್ಯೂಬ್ ಚಾನಲ್ ಇನ್ಫ್ಲೂಯೆನ್ಸರ್ ಆಗಬೇಕು ಅಥವಾ ಯೂಟ್ಯೂಬರ್ ಆಗಬೇಕು ಅಂತ ಏನಾದರೂ ಯಾರಾದರೂ ಕನಸು ಕಾಣ್ತಾ ಇದ್ರೆ ಮಾಡಬಾರದೇ ಇರೋ ಕೆಲಸಗಳೇನೇನು? ಮಾಡಬಾರ್ದೇ ಇರೋ ಕೆಲಸಗಳಂದರೆ ನಾವು ಏನು ಮಾಡಿ ಹೇಳ್ತೀನಿ ಅಂತಂದರೆ, ಈಗ ನೋಡಿ ನಾವು ಮಿಸ್ಟೇಕ್ ಮಾಡಿನೇ ಕಲ್ತಿರ್ತಿದ್ದೋ. ಸೊ ನಮ್ಮಣ್ಣ ಕೇಳಿದ್ದೆ ದುಡ್ಡು ಹೆಂಗೆ ಬರುತ್ತೆ ಅಂತಂದು. ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರಾದರೂ ಇಲ್ಲ ಆ್ಯಡ್ಸ್ ಡಿಸ್ಪ್ಲೇ ಆದರೆ ಬರುತ್ತೆ ಅಂತಂದರು. ನಾನು ಏನು ಮಾಡಿದೆ, ನಮ್ಮ ಅಣ್ಣ ಹಿಂಗೆ ಹೇಳಿದನಲ್ಲ ಅಂಥೇಳಿ ಒಂದಿಷ್ಟು ವೀಡಿಯೋ ಮಾಡೋಕ್ಕಿದ್ದೆ. ನಾನೇ ಬಂದು ಆಫೀಸಲ್ಲಿ ಕೂತ್ಕೊಂಡು ಆ್ಯಡ್ಸು ವೀಡಿಯೋ ಪ್ಲೇ ಮಾಡೋದು, ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡೋದು. ದುಡ್ಡೇ ಕಾಣಿಸ್ತಾ ಇಲ್ಲಲ್ಲ, ನಮ್ಮ ಅಣ್ಣಗೆ ದುಡ್ಡು ಬರುತ್ತೆ ಅಂತ ಹೇಳಿದಾನೆ ಅಂತ. ಬಟ್ ಆಮೇಲೆ ಗೊತ್ತಾಗಿದ್ದು ಅದು 2 ದಿವಸ ಆದ ತಕ್ಷಣ ಅಪ್ಡೇಟ್ ಆಗುತ್ತೆ ಅಂತಂದ್ಬಿಟ್ಟು. ಬಟ್ ಅದು ಆಯಿತು. ಇನ್ನು ಫಸ್ಟ್ ಪೇಮೆಂಟ್ ಬರೋಕ್ಕೆ 1.5 ವರ್ಷ ಆಯಿತು. ಆವಾಗ ಇಲ್ಲಿಗಲ್ ಆ್ಯಕ್ಟಿವಿಟೀಸ ಯುವರ್ ಓನ್ ಯೂಟ್ಯೂಬ್ ಚಾನಲ್ ಅಂತ ಬಂತು. ನಮ್ಮ ಅಣ್ಣಗೂ ಗೊತ್ತಿಲ್ಲ ಅದು ಏನು ಇದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ತೋರಿಸ್ತಿದೆ ಅಂತಂದ್ಬಿಟ್ಟು. ಸುಮಾರು ಒಂದು 15 ಡೇಸ್ ಅದು ಏನಂತಲೂ ಗೊತ್ತಾಗಲಿಲ್ಲ. ನಮ್ಮ ಅಣ್ಣ ಕೇಳ್ದ, ನೀನು ಅವಾಗ ನಿನ್ನ ದುಡ್ಡು ಹೆಂಗೆ ಬಂತು $2.5? ಅದೇ 2 ಡೇಸ್ ಆದ ತಕ್ಷಣ ನಮ್ಮ ಅಣ್ಣ ಹೇಳಿದ್ದೆ $2.5 ಬಂದಿದೆ ನನಗೆ ಅಂತಂದು. ನಮ್ಮ ಅಣ್ಣ ಸುಮಾರು ತಿಂಗಳು ತೊಗೊಂಡಿದ್ದು ಅದು ಮಾಡೋಕ್ಕೆ ಅಂತಂದು. ಅವನು ಹೆಂಗೆ ಬಂತು ಅಂತ ಅವನು ಖುಷಿಯಾಗಿಬಿಟ್ಟಿದ್ದು. ಅವ್ನಿಗೆ ಹಿಂಗಾಗಿದೆ ಅಂತ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಅವನು ಕೇಳಿದಾಗ ಹೆಂಗೆ ಬಂತು ನಿನಗಂದ್ರೆ, ನೀನೇ ಹೇಳಿದಲ್ಲ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿದೆ ಅಂತ, ಕ್ಲಿಕ್ ಮಾಡಿದ್ರೆ ಬರುತ್ತೆ. ನಾನು ಕ್ಲಿಕ್ ಮಾಡಿದ್ದೀನಿ ಅಂತಂದು. ತಗೊಳಪ್ಪ. ಅದನ್ನು ಅವರಿಗೆ ಇಮೇಲಲ್ಲಿ ಹೇಳಿದೆವು, ಈ ಥರ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತಂದ್ಬಿಟ್ಟು. ಅವರು $2.5 ಮೈನಸ್ ಮಾಡಿ ದುಡ್ಡು ಫಂಡನ್ನು ರಿಲೀಸ್ ಮಾಡಿದ್ರು. ಈಗ ನಾನು ಮತ್ತೆ ವೀಡಿಯೋಸನ್ನು ಡಿಲೀಟ್ ಮಾಡಿದೆ. ಸೊ ಈಗ ಒಬ್ಬೊಬ್ರು ಏನು ಮಾಡ್ತಾರತ್ತಂದರೆ, ಈಗ ಸುಮ್ಮನೆ ಏನೋ ಅದ್ರದ್ದೊಂದು ಯೂಟ್ಯೂಬ್ ಪಾಲಿಸಿನ ತಿಳ್ಕೊಳ್ಳಾರ್ದೆ ಯಾವುದೋ ಕಂಟೆಂಟ್ ಮಾಡಿ ಹಾಕಿದೆ, ಎಲ್ಲೋ ವೀಡಿಯೋ ತೊಗೊಂಡೆ, ಎಲ್ಲೋ ಫಂಕ್ಷನ್ಸ್ ಇರುತ್ತೆ, ಈ ಬ್ಯಾಕ್ಗ್ರೌಂಡ್ ಏನೋ ಸಾಂಗ್ಸ್ ಓಡ್ತಿರುತ್ತೆ, ಅದನ್ನು ಹಾಕಿಬಿಡ್ತಾರೆ. ಸುಮಾರು ಜನ ಹಂಗೆ ಮಾಡ್ತಿರ್ತಾರೆ ಬೇಸಿಕಲಿ ಅರ್ಥ ಇಲ್ಲದೆ. ಅವಾಗ ಏನಾಗುತ್ತೆ, ಸ್ವಲ್ಪ ದಿನದಲ್ಲ ಚಾನಲ್ಲೇ ಟರ್ಮಿನೇಟ್ ಆಗಿಬಿಡುತ್ತೆ. ಅದು ಅವ್ರಿಗೆ ಕಾಪಿರೈಟ್ಸ್ ಬಂದಿರೋದು ನೋಡಿರಲ್ಲ, ಅವ್ರಿಗೆ ಇಮೇಲ್ ಕಮ್ಯುನಿಕೇಷನ್ ಯೂಟ್ಯೂಬ್ ತುಂಬ ಪರ್ಫೆಕ್ಟು. ನಿಮ್ಗೊಂದು ಕಾಪಿರೈಟ್ಸ್ ಬಂದರೂ ಅಪ್ಲೋಡ್ ಮಾಡೋ ಟೈಮಲ್ಲಿ ಲ್ಯಾಪ್ಟಾಪಲ್ಲಿ ತೋರಿಸುತ್ತೆ, ಮೊಬೈಲಲ್ಲಿ ತೋರಿಸಲ್ಲ. ಸೊ ಹಾಗಾಗಿ ಯಾರು ಲಾಗಿನ್ ಅಂದರೆ ಯಾವಾಗಲೂ ಇಮೇಲಲ್ಲಿ ಲಾಗಿನಲ್ಲಿ ಇರ್ತಾರೋ ಅವ್ರಿಗೆ ನೋಟಿಫಿಕೇಷನ್ ಬರುತ್ತೆ, ಡ್ಯಾಶ್ ಬೋರ್ಡಲ್ಲಿ ಬರುತ್ತೆ. ಇಮಿಡಿಯೇಟಾಗಿ ನೀವು ಅದನ್ನು ಮಾಡ್ಕೋಬೇಕು. ಆಮೇಲೆ ಅದನ್ನು ಏನೂ ಮಾಡ್ಕೊಂಡಿಲ್ಲ ಅಂತ ಸುಮಾರು ಕಾಪಿರೈಟ್ಸ್ ಬಂದರೆ ಡಿಲೀಟ್ ಮಾಡಿಬಿಡುತ್ತೆ. ಆಮೇಲೆ ಇವಾಗ ಸಾಂಗ್ಸ್ ಏನಿದೆ ಆ ಸಾಂಗ್ಸನ್ನು ಬಳಸೋ ಹಾಗೆ ಇಲ್ಲ. ಸೊ ಅಲ್ಲಿ ನಿಮ್ಮ ಕಾಪಿರೈಟ್ಸ್ ಅಂತ ತೊಗೊಳುತ್ತದು. ಸೊ ನಿಮ್ಮ ಫ್ರೀ ಮ್ಯೂಸಿಕ್ ಇದ್ದರೆ ಮಾಡ್ಬೋದು. ಅಂದರೆ ಶಾರ್ಟ್ಸ್ ವೀಡಿಯೋಸ್ಗೆ ಓಕೆ. ಲಾಂಗ್ ವೀಡಿಯೋಗೆ ಬಂದುಬಿಟ್ಟು ನೀವು ಎಲ್ಲಿಂದ ತೊಗೊಂಡು ಯೂಟ್ಯೂಬ್ ಅನ್ನೋದು ನಿಮಗೆ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕದು ಪ್ಲಾಟ್ಫಾರ್ಮ್ ಇರೋದು. ಅದು ಅದರಲ್ಲಿ 2 ಥರ ಇದೆ. ಒಂದು, ನಾನು ಆ್ಯಸ್ ಎ ಸೋಷಲ್ ಆಗಿ ನಾನು ವೀಡಿಯೋಗಳನ್ನ ನೋಡ್ಬೋದು. ಇನ್ನೊಂದು, ನಾನು ಅರ್ನ್ ಮಾಡ್ಬೋದು. ಸೊ ನಾವು ಅರ್ನ್ ಮಾಡಬೇಕು ಅಂತಂದರೆ ಅವ್ರದ್ದು ಪಾಲಿಸಿನ ನಾವು ಮೇಂಟೈನ್ ಮಾಡಲೇಬೇಕು. ಅವ್ರು ಎಷ್ಟೇ ದುಡ್ಡು ಬಂದರೂ ಕೂಡ ಲಾಸ್ಟಿಗೆ ಇಶ್ಯೂ ಆದರೆ ಟರ್ಮಿನೇಟ್ ಮಾಡಿಬಿಡ್ತಾರೆ. ಸೊ ಅದನ್ನು ನೀವು ತಿಳ್ಕೊಂಡ್ಬಿಟ್ಟು ಮಾಡಿದ್ರೆ, ನಾನು ಯೂಟ್ಯೂಬು ರೆವಿನ್ಯೂ ಅರ್ನ್ ಮಾಡಬೇಕು, ಅದರಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತಂದರೆ ಎಫರ್ಟ್ ಹಾಕಲೇಬೇಕು, ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕು. ಆಮೇಲೆ ಅವ್ರ ಪಾಲಿಸಿನ ಮೇಂಟೈನ್ ಮಾಡಬೇಕು. ಇವಾಗ ನೀವು ಏನೂ ತಿಳ್ಕೊಳ್ಳಾರ್ದೆ ಏನೋ ಮಾಡಿಬಿಡ್ತೀನಿ ಅಂತಂದರೆ ಮುಂದೊಂದು ದಿವಸ ನಿಮ್ಮ ಪೇಮೆಂಟ್ ಬರೋ ಟೈಮಲ್ಲಿ ಪ್ರಾಬ್ಲಮ್ ಕೊಡುತ್ತೆ. ಸೊ ಕೆಲವೊಂದು ವರ್ಡ್ಸನ್ನು ಅವಾಯ್ಡ್ ಮಾಡಬೇಕು ಅಂತ. ಹೌದು. ಅದು ಅಲ್ಲಿ ಒಂದು, ಈಗ ಫಾರ್ ಎಕ್ಸಾಂಪಲ್ ಈಗ ಸೆಕ್ಷುವಲ್ ಕಂಟೆಂಟ್ ಅನ್ನೋದನ್ನು ಯೂಸ್ ಮಾಡೋಂಗಿಲ್ಲ. ಆಮೇಲೆ ಐ ಥಿಂಕ್ ಇದು ಒಂದಿಷ್ಟದೆ. ಆಮೇಲೆ ಈಗ ಹೇಳಬೇಕಂತಂದರೆ ಮಕ್ಕಳದು ಇವಾಗ ಅರಬೆತ್ತಲೆ ಮಕ್ಕಳದು ಅಂದರೆ ಚಿಕ್ಕ ಏಜಲ್ಲಿ ಅಂಥದನ್ನೆಲ್ಲ ಡೈರೆಕ್ಟಾಗಿ ವೀಡಿಯೋ ಹಾಕಿದ್ರೆ ಅದು ಟರ್ಮಿನೇಟ್ ಮಾಡಿಬಿಡುತ್ತೆ, ಇಲ್ಲಾಂದರೆ ಕಂಟೆಂಟೇ ಬ್ಲಾಕ್ ಮಾಡಿಬಿಡುತ್ತೆ. ಸೊ ನಿಮ್ಗೆ ತುಂಬ ಬ್ಲಾಕ್ ಅಂತ ಬಂದರೆ ಅದನ್ನು ಕೂಡ ನಿಮಗೆ ಫ್ಯೂಚರ್ ರೀಚ್ ಮಾಡೋಕ್ಕೆ ಬಿಡೋದಿಲ್ಲ, ಮಿಸ್ಟೇಕ್ಸ್ಗಳು ಮಾಡ್ತಾನೆ ಇದ್ದರೆ. ಸೊ ಹಂಗಾಗಿ ಒಂದಿಷ್ಟು ವರ್ಡ್ಸ್ಗಳು ಅದನ್ನು ಇದು ಮಾಡುತ್ತೆ, ಕ್ರೈಮ್ ವರ್ಡ್ಸ್. ಹೌದು. ಆಮೇಲೆ ರೀಸೆಂಟಾಗಿ ಯಾರೋ ಒಬ್ಬರು ಸೀರಿಯಲ್ ಆ್ಯಕ್ಟರ್ ಅಂತೆ, ಅವ್ರೇನೋ ಗನ್ ತೆಗೆದುಬಿಟ್ಟು ಶೂಟ್ ಮಾಡಿದ್ರಂತ. ಅಂದರೆ ಇದರಲ್ಲಿ ಏನಂತೀರಿ ನೀವು, ಆ್ಯಕ್ಟಿಂಗಲ್ಲಿ ಅದನ್ನೇ ಅವ್ರ ಚಾನಲ್ಲೇ ಟರ್ಮಿನೇಟ್ ಆಗಿಬಿಟ್ಟಿದೆ. ಸೊ ಅವ್ರು ಮೊನ್ನೆ ರೀಸೆಂಟಾಗಿ ಕಾಂಟ್ಯಾಕ್ಟ್ ಮಾಡಿರೋದು. ಬಟ್ ಅದು ಅಪೀಲ್ ಮಾಡಬೇಕು. ಅಪೀಲ್ ಮಾಡಿದ್ರೆ ಅವರದು ಯೂಟ್ಯೂಬ್ ಅವರು ಅದನ್ನು ರಿಟರ್ನ್ ಚಾನಲ್ ಕೊಡಬೇಕು ಅಂತಂದರೆ ಮೇ ಬಿ ಕೊಡ್ಬೋದು, ಕೊಡ್ದೇನೆ ಇರ್ಬೋದು. ಹೆಲ್ಪ್ ಸೆಕ್ಷನಿಗೆ ಹೋಗಿ ಅಪೀಲ್ ಮಾಡಬೇಕು. ಹೌದು. ಸೊ ಹೀಗಾಗಿ ಇರುತ್ತೆ. ಓಕೆ, ದೀಸ್ ಆರ್ ದ ಥಿಂಗ್ಸ್ ಮಾಡಬಾರದು. ಹೌದು. ಆಮೇಲೆ ಇನ್ನೊಬ್ರು ಕಂಟೆಂಟನ್ನು ಡೌನ್ಲೋಡ್ ಮಾಡಿ ಹಾಕೋಂಗಿಲ್ಲ, ಡೂಪ್ಲಿಕೇಟ್ ಕಂಟೆಂಟ್ ಹಾಕೋಂಗಿಲ್ಲ, ಸುಮಾರು ಇದೆ ಹೇಳಬೇಕಂದ್ರೆ. ಬಟ್ ಮೇಯ್ನ್ ಇಂಪಾರ್ಟೆಂಟ್ ಏನಂತಂದರೆ ನೀವು ಕರೆಕ್ಟಾಗಿ ತಿಳ್ಕೊಂಡು ಮಾಡಿದ್ರೆ, ತಿಳ್ಕೊಳಕ್ಕಂತೂ ಟೈಮ್ ಹೋಗುತ್ತೆ. ಇಲ್ಲ ಅಂದರೆ ನೀವು ಯಾರಾದರೂ ಒಬ್ರು ಗೋಲ್ಡ್ ಪ್ಲೇ ಬಟನ್ ಇಟ್ಕೊಂಡಿರೋರ ಹತ್ರ ಹೋಗಿ ಕಲ್ತ್ಕೊಂಡ್ರೆ 1 ಡೇದಲ್ಲಿ ನಾವು ಕಲ್ತ್ಕೊಂಡ್ಬಿಡ್ಬೋದು. ಯಾಕಂದ್ರೆ ನಾಲೆಡ್ಜ್ ಇರುತ್ತಲ್ವ. ಈಗ ಸುಮಾರು ಈಗ ನಮ್ಮ ಹತ್ರ ಬಂದರೆ ನಮ್ಮ ಸ್ಟೂಡೆಂಟ್ಗಳು ಹೇಳೋದು ಫಸ್ಟ್ ಇದನ್ನೇ, ಏನು ಮಿಸ್ಟೇಕ್ ಮಾಡಬಾರ್ದು, ಯಾವ ಕಂಟೆಂಟ್ ಮಾಡಬೇಕು, ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕು. ಈಗ ಒಬ್ಬೊಬ್ರು ಅದನ್ನೇ ಅಂದ್ಕೊಂಡಿರ್ತಾರೆ, ನಮ್ಗೆ ಫ್ರೀ ಟೈಮ್ ಇದ್ದಾಗ ಮಾಡೋಣ ಅಂತಂದು. ಫ್ರೀ ಟೈಮ್ ಯಾವುದೂ ವರ್ಕ್ ಆಗೋಲ್ಲ ಇಲ್ಲಿ, ನೀವೇ ಎಫರ್ಟ್ ಹಾಕಲೇಬೇಕು.
ಸೊ ಇದನ್ನೇ ನಾವು ತುಂಬಾ ಈಸಿಲಿ ಹೇಳೋದಾದ್ರೆ ನೀವು ರೀಲ್ಸ್ ನೋಡೋದಕ್ಕೆ ಕಳೆಯೋ ಟೈಮನ್ನ ಕರೆಕ್ಟ್ ಆಗಿ ಹೌದೌದು ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ. ಹೌದೌದು ಹೌದು. ನೋಡಿ ಇವಾಗ ನಾವು ಮೊಬೈಲ್ ಹಿಡಿದ್ರೆ ಆಲ್ಮೋಸ್ಟ್ ಅಲ್ಲೂ 1.5 ಅವರ್ ಆದರೂ ಕುತ್ಕೊಂಡ್ಬಿಡ್ತೇವೆ, ಟೈಮ್ ಹೋಗೋದಾಗ ಗೊತ್ತಾಗಲ್ಲ. ಮೋರ್ ದೆನ್ 1.5 ಹಾಂ 1.5 ಅವರ್. ಅದನ್ನೇ 1.5 ನೀವು ದಿನಾಲೂ ನಿಮ್ಗೆ ಯೋಚನೆ ಮಾಡಿದ್ರೆ ಏನು ಮಾಡ್ಬೋದು ಅಂತಂದ್ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಮಾಡೋದು ಅದು ಕಷ್ಟ ಅಂತ ಅಂದ್ಕೊಳ್ಳೋಣ. ಸೋಷಿಯಲ್ ಮೀಡಿಯಾ ಕಷ್ಟ ಇಲ್ಲ, ಬಟ್ ತಿಳ್ಕೊಂಡು ಮಾಡೋದೇ ಮೇನ್ ಇಂಪಾರ್ಟೆಂಟು. ಒನ್ ಆಫ್ ದ ಈಸಿಯೆಸ್ಟ್ ಜಾಬು ಸೋಷಿಯಲ್ ಮೀಡಿಯಾ. ಈಗ ನಿಮ್ಗೆ ಡ್ರಾಯಿಂಗ್ ಬರುತ್ತೆ ಅಂತ ತಿಳ್ಕೊಂಡು ಚಿಕ್ಕ ಏಜಿಂದ ಕಲ್ತಿರ್ತೀರ ನೀವು. ಅದನ್ನೇ ಇವಾಗ ಡ್ರಾಯಿಂಗ್ ಮಾಡಾಕಿದವ್ರು ಎಷ್ಟೋ ದುಡ್ಡು ಅರ್ನ್ ಮಾಡಿದ್ದಾರೆ ಮನೇಲಿ ಕೂತ್ಕೊಂಡು. ಈಗ ಅಡುಗೆ ಮಾಡೋರಿಗೆ ಎಲ್ಲಿ ಕೆಲಸ ಸಿಗಲ್ಲ, ಅಡುಗೆ ಮನೆಯಲ್ಲಿ ವೀಡಿಯೋ ಮಾಡಾಕಿದ್ರೆ ದುಡ್ಡು ಸಿಗುತ್ತಲ್ಲ. ಈಗ ನಾನು 10th ಫೇಲಪ್ಪ, ಬರೆಯೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ ಅಂಥದ್ರಲ್ಲಿ ನನಗೆ ಯೂಟ್ಯೂಬಿಂದ ನಿನ್ನ ಕ್ವಾಲಿಫಿಕೇಷನ್ ಇದ್ದರೆ ಆಗುತ್ತೆ ಅಂತ ನನಗೆ ಆಗ್ತಿರಲಿಲ್ಲ. ನನಗೆ ಈ ಥರ ಆಪ್ಷನ್ಸು ತುಂಬ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ. ಬಟ್ ಏನಾಗಿದೆ ಅಂದರೆ ಇವಾಗ ಇದರಲ್ಲಿ ಬಂದರೆ ಎಜುಕೇಟೆಡ್ ಅವ್ರು ಇದರಲ್ಲಿ ಮಾಡಿದ್ರೆ ಹೆಂಗೆ, ನಾವು ಓದಿದ್ದೆವು 20 ವರ್ಷ ಅದಕ್ಕೆ ಓದಿದ್ದೆವು, 20 ವರ್ಷ ಓದಿದ್ರೆ ದಿನಾಲು ಕೆಲಸಕ್ಕೆ ಹೋಗೋದನ್ನು ಬಿಲ್ಡ್ ಮಾಡ್ದಂಗೆ ಇರುತ್ತೆ ಮೈಂಡ್ಗೆ. ಬಟ್ ಇದನ್ನ ಹೇಳಬೇಕಂದ್ರೆ ನಿಮಗೆ ಸ್ವಂತವಾಗಿ ಮಾಡ್ತೀನಿ ಅಂದವ್ರಿಗೆ ಮುಜುಗರ ಬಿಡಬೇಕು ಅಂತ. ಮುಜುಗರ ಅನ್ನೋದು ಫಸ್ಟ್ ಆಫ್ ಆಲ್ ಇರಲೇಬಾರ್ದು. ಇವಾಗ ನೋಡಿ ನಮಗೂ ಅವಾಗ ನಗ್ತಿದ್ರಲ್ವಾ, ನಿಮ್ಗೆ ಯಾಕೆ ಅದು ಮುಜುಗರ ಆಗಲ್ಲ ಅಂತಂದರೆ ನನಗೆ ಗೊತ್ತು ಹಿಂದ್ಗಡೆ ಎಷ್ಟು ರೆವಿನ್ಯೂ ಅರ್ನ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು. ನನ್ನ ಫೋಕಸ್ಡ್ ಏನಿದ್ರೂ ಕೂಡ ಕ್ರಿಯೇಟ್ ಮಾಡೋದ್ರ ಬಗ್ಗೆ. ಈಗ ಒಬ್ಬರು ಯೋಗ ಟೀಚರು ಇಲ್ಲ ಯೋಗ ಮಾಡ್ತಿರ್ತಾರೆ, ಪಬ್ಲಿಕಲ್ಲಿ ಗೊತ್ತರು ನಿಮ್ಮ ಕಡೆ ಏನು ತಲೆನೇ ಕೊಡಲ್ಲ, ಅವರು ಕಣ್ಣು ಮುಚ್ಕೊಂಡು ಅವ್ರು ಯೋಗ ಮಾಡ್ತಿರ್ತಾರೆ. ಸೊ ಯೂಟ್ಯೂಬ್ ಅನ್ನೋದನ್ನು ಅಷ್ಟೇ, ನೀವು ಫಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಅನ್ನೋರು ಕೂಡ ಅನ್ನೋದಿಲ್ಲ. ಈಗ ನನಗೂ ಕೂಡ ಅದು ನನ್ನ ಹುಡುಗಿ ನೋಡೋಕ್ಕೆ ಅಂತ ಬಂದಿದ್ರಲ್ವ, ಇದನ್ನು ನೆಕ್ಸ್ಟ್ ಅಂತ ಏನೇನೋ ಕೇಳಿಬಿಟ್ಟು 1.5 ವರ್ಷದ ಮೇಲೆ ನನಗೆ ಅವರು ರಿಟರ್ನ್ ನೋಡಿದ್ದೆ. ಅವ್ರು ಕ್ರೂಸ್ ತೊಗೊಂಡು ಬಂದಿದ್ದೆ. ಅವ್ರು ದೂರ ನಿಂತ್ಕೊಂಡು ನೋಡಿದ್ರೆ ಹತ್ತಿರದಲ್ಲಿ ಬರಲಿಲ್ಲ ಅವಾಗ. ಯಾಕಂದರೆ ಆಗಲ್ಲ, ಯಾಕಂದರೆ ಅವಾಗ ಅವ್ರು ಏನೋ ಕ್ವಶನ್ ಕೇಳಿದ್ರು ನನಗೆ, ಇದು ಆದ ತಕ್ಷಣ ಏನು, ಇದು ಆದ ತಕ್ಷಣ ಏನು ಅಂತಂದ್ಬಿಟ್ಟು. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ಅವರಿಗೆ ಮುಖ ಇರಲ್ಲ ಬಂದು ಕೇಳೋಕ್ಕೆ ಅಂತಂದ್ಬಿಟ್ಟು. ನಿಮಗೊಂದು ಗುರಿ ಇರಬೇಕು. ಹೌದು, ಯೂಟ್ಯೂಬಲ್ಲಿ ಇರಲೇಬೇಕು. ಈಗ ನೋಡಿ, ಈಗ ನನ್ನ ಕಂಟೆಂಟ್ರಲ್ಲಿ ನಾನು ಇವಾಗ ಮಾಡಿದ್ದೀನಿ, ಈಗ ನೆಕ್ಸ್ಟ್ ಬಂದು ಗ್ಯಾಪ್ ಇದೆ, ಇವಾಗ ಹತ್ತತ್ರ ಒಂದು 4-5 ವರ್ಷ ಗ್ಯಾಪು. ಈಗ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀನಿ 1.5 ತಿಂಗಳಲ್ಲಿ. ಅದು ಡೈಲಿ ಬ್ಲಾಗ್ ಹೋಗ್ತಿದ್ದೀನಿ. ಡೈಲಿ ಬ್ಲಾಗ್ ಯಾಕೆ ಹೋಗ್ತಿದ್ದೀನಿ ಅಂತಂದರೆ, ಹಿಂದಿಯಲ್ಲಿ ಒಬ್ಬರು ಸೌರವ್ ಜೋಶಿ ಅಂತ ಹೇಳಿದ್ದಾರೆ, ತಿಂಗಳಿಗೆ 4 ಕೋಟಿ ಬರೀ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಂದ ಅರ್ನ್ ಮಾಡ್ತಿರೋದು. ಸೊ ನಾವು ಅಂದ್ಕೊಂಡಿದ್ದು ನಂಬುದ್ರಲ್ಲೇ ಜಾಸ್ತಿ ಅರ್ನ್ ಮಾಡಿದ್ದೇವೆ ಅಂತಂದು. ಇವಾಗ ಹಿಂಗೆ ಗೊತ್ತಾದಾಗ ನಂಬುದ್ರಲ್ಲಿ ನಾನು ಮಾಡ್ಕೊಂಡೆ, ಯಾಕಂದರೆ ಕಂಟೆಂಟ್ ಬಂದುಬಿಟ್ಟು ನಂದರಲ್ಲಿ ಎಲ್ಲೋ ಇದ್ದವ್ರು ಎಲ್ಲಿಗೋ ಅಂತರೂ ಬಂದಿದ್ದೆವು. ಬಟ್ ಇನ್ನು ಮನೆ ಕಟ್ಟೋದನ್ನು ಕೂಡ ಅದನ್ನು ಯೂನಿಕ್ಕಾಗಿ, ಈಗ ನನ್ನ ಪ್ರಾಜೆಕ್ಟ್ ಹೆಂಗೆ ನಾನು ಯೋಚನೆ ಮಾಡ್ತಿರ್ತೀನೋ ಮನೆಗೂ ಕೂಡ ಇದೇ ಥರ ಮನೆ ಬರಬೇಕು ಅಂತ ಯೋಚನೆ ಮಾಡಿರೋದು. ಈಗ ಅದನ್ನು ಯಾರು ಕೇಳಿದ್ರೆ ಅದು ದೇವ್ರ ಮೂಲೆ ಹಿಂಗೆ ಬರಬಾರ್ದು, ಬೆಡ್ರೂಮ್ ಹಿಂಗೆ ಬರಬಾರ್ದು ಅಂತ ಅದನ್ನೇ ಹೇಳ್ತಾರೆ. ನೋಡಪ್ಪ, ಇದು ಪ್ರಾಜೆಕ್ಟು ನಾನು ಹೇಳೋದು. ನಾನು ಅದು ಯಾವುದು ನಂಬೋದಿಲ್ಲ. ನನ್ನ ದೇವರು ಅಂದ್ರೆ ನಂಬಲ್ಲ, ಏನಂದ್ರೆ ನಂಬಲ್ಲ. 2006ಇಂದ ನಾನು ಸ್ಟಾಪ್ ಮಾಡಿರೋದು. ನನಗೆ ಯಾವಾಗ ಓನಾಗಿ ತಿಳಿಯೋಕ್ಕೆ ಶುರು ಮಾಡ್ತೋ, ಇಲ್ಲಿ ದೇವರು ಮ್ಯಾಟ್ರ್ ಆಗಲ್ಲ, ಏನೂ ಇಲ್ಲ. ನಾವು ಕಷ್ಟಪಡಬೇಕು, ನಾವು ದುಡಿಬೇಕು. ಈಗ 15ರಿಂದ 18 ಅವರು ನಾನು ದುಡ್ದಿಲ್ಲ ಅಂದರೆ ದೇವ್ರ ಹತ್ರ ಹೋಗಿ ಕೇಳ್ಕೊಂಬಂದು 3 ಅವರ್ ದುಡಿತೀನಿ ಅಂದರೂ ಆಗಲ್ಲ. ಸೊ ಇನ್ನು ನನಗೆ ಹೆಂಗಾಯ್ತು ಅಂದರೆ, ಹೋಗ್ತಾ ನಾನು ತಿಳಿಯೋದು ತುಂಬ ಶುರು ಆಯಿತು. 2012ಇಂದ ನನ್ನ ಮೈಂಡ್ ತುಂಬ ಬ್ರಾಡಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲ, ಇದು ನಿಜವಾಗ್ಲೂ ನಾವು ಕೆಲಸ ಮಾಡಿದ್ರೇ ಆಗೋದು, ಹಾಂ ಇಲ್ಲ ಅಂದರೆ ಯಾವುದೂ ಆಗಲ್ಲ ಅಂತಂದು. ಇವಾಗ ನಮ್ಮ ಮನೆಯದೂ ಅಷ್ಟೇ, ಇವಾಗ ಕಂಟೆಂಟ್ ಶುರು ಮಾಡಿದ್ರೆ ನಂದು ಯೂನಿಕ್ಕಾಗಿಯೇ ಮಾಡ್ತಾಯಿರೋದು. ಎಷ್ಟೊಂದು ಜನ ಕಂಟೆಂಟ್ ಮನೆ ಕನ್ಸ್ಟ್ರಕ್ಷನ್ ಮಾಡೋದು ಮಾಡಿದ್ದಾರೆ, ಇವನ್ ನಮ್ಮ ಅಣ್ಣನೂ ಮಾಡಿದ್ದಾರೆ. ಮನೆ ಖರ್ಚು ಮಾಡಿರೋದು 1,50,30 ಲಕ್ಷ ಅವ್ರು ಬರೀ ಚಾನಲಿಂದ ಅರ್ನ್ ಮಾಡಿರೋದು. ಸೊ ನಂದು ಯೋಚನೆ ಮಾಡ್ತಾ ನಾನು ಯಾಕೆ ಯೂನಿಕ್ಕಾಗಿ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತ ಮಾಡಬಾರ್ದು ಅಂಥೇಳಿ. ಅದು ಮನೆ ನೋಡಿದ್ರೆ ಈ ಮನೆ ಅಂತ ಯಾರಿಗೂ ಅನ್ಸೋದೇ ಇಲ್ಲ, ಅದು ಯೂಟ್ಯೂಬ್ ಕಂಪನಿ ಥರನೇ ಅನ್ನಿಸ್ತದೆ. ಅದು ಹೇಳಬೇಕಂದ್ರೆ ಅದು ಮನೆ ಹೆಸರು ಯೂಟ್ಯೂಬರ್ ಹೌಸ್ ಮನೆ ಹೆಸರೇ. ಸೊ ಹಾಗಾಗಿ ಕಂಟೆಂಟ್ ಅನ್ನೋದನ್ನು ನಿಮ್ಮ 1000 ಜನ ಕಾಂಪಿಟೇಟರ್ ಇರಲಿ, ಬಟ್ ನೀವು ನಿಮ್ಮ ಥರ ಯಾರು ಮಾಡಿರಲ್ಲ, ಆ 1000 ಜನದಲ್ಲಿ ಮತ್ತೆ ಜನ ಬಿಟ್ಬಿಟ್ಟು ನಿಮ್ಮದೇ ನೋಡೋದು ಅವಾಗ. ಸೊ